ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀ ಮಾತ್ರೇ ನಮಃ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಆ ಪರಮಾತ್ಮನು ಆಯುಷ್ಯ, ಆರೋಗ್ಯ, ಸಂಪತ್ತು, ನೆಮ್ಮದಿಯನ್ನು ದಯಪಾಲಿಸಲಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳಿರ್ತದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಈ ತಿಂಗಳು ಒಂದು ರೀತಿಯಾದಂಥ 50-50 ಅಂದರೆ ಏರಿಳಿತವೂ ಸಹ ಇರುತ್ತದೆ. ಅದ್ರ ಜೊತೆಗೆ ಸಮಾಧಾನವೂ ಸಿಗುವಂತಹ ಮಾಸ ಈ ಮಾಸವಾಗಿರ್ತದೆ. ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇರೋದ್ರಿಂದ ಮನೆಯಲ್ಲಿರುವಂತಹವರಿಂದ ಸ್ವಲ್ಪ ಸಣ್ಣ ಪುಟ್ಟ ನಿಂದನೆಗಳು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಈ ಮಾಸ. ಕೆಲಸದ ವಿಚಾರದಲ್ಲಿ ಏನೋ ಒಂದು ರೀತಿಯಂತಹ ಸಮಾಧಾನವನ್ನು ಸಹ ಕಾಣುವಂತಹ ಮಾಸ ಈ ಮಾಸವಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಕಾಣ್ತೀರಾ. ಯಾವಾಗ ಅಂದರೆ ಸರಿಸುಮಾರು 15-18ನೇ ತಾರೀಕು ನಂತರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಹೊಸ ಕೆಲಸಕ್ಕೆ ಅಥವಾ ಹೊಸ ವಿಚಾರ ಅಂದರೆ ಭೂಮಿ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಇದರ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈಗ ಒಂದು ಒಳ್ಳೆಯ ಟೈಮ್ ಬಂದಿದೆ. ಈ ಟೈಮ್ನಿಂದ ನಿಮಗೆ ನವೆಂಬರ್ ನಂತರ ಅದ್ಭುತವಾದಂತಹ ಫಲಗಳನ್ನು ಕೊಡುವಂಥ ಸಾಧ್ಯತೆ. ಈಗಿಂದ ಏನೋ ಒಂದು ಹುಡುಕೊಂಡು ಇಟ್ಕೊಂಡ್ರೆ ನವೆಂಬರಲ್ಲಿ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಖಂಡಿತ ಶುಭಕರವಾದಂತಹ ಶುಭಗಳಿಗೆ ಸಿದ್ಧವಾಗಿದೆ. ಇನ್ನು ನೀವು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಓಂ ಗಂ ಗಣಪತಿ ನಮಃ ಅನ್ನೋ ಒಂದು ಮಂತ್ರವನ್ನು ಪ್ರತಿನಿತ್ಯ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಪಠನೆ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವಂಥ ಅಥವಾ ಪ್ರದಕ್ಷಿಣೆ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತ ಈ ಮಾಸ ಎಲ್ಲ ಸಂಪೂರ್ಣ ಶುಭ ಫಲಗಳನ್ನು ನೀವು ಕಾಣಬಹುದು. ಎಲ್ಲರಿಗೂ ಶುಭವಾಗಲಿ. ಮೇಷರಾಶಿಯವರಿಗೆ ಸಮೃದ್ಧಿಯಾದಂತಹ ವಾತಾವರಣ ಉದ್ಭವ ಆಗಲಿ.